ದೀಪಾವಳಿ ಸಿಹಿ ತಿಂಡಿಗಳ ಸಾಲಿನಲ್ಲಿ ಅನೇಕ ವೆರೈಟೀಸ್ ನಲ್ಲಿ ಮೈಸೂರು ಪಾಕನ ಹೇಗೆ ಮಾಡೋದು ಅಂತ ತೋರಿಸಿದೀವಿ ಅಲ್ವಾ. ಅದರ ಸಾಲಿನಲ್ಲಿ ಇವತ್ತು ಈ ವಿಡಿಯೋದಲ್ಲಿ ಅತ್ತಿ ಹಣ್ಣನ್ನ ಉಪಯೋಗಿಸಿ ತುಂಬಾನೇ ರುಚಿಯಾದ ಮೈಸೂರು ಪಾಕನ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನ ಮಾಡೋದಕ್ಕೆ 100 ಗ್ರಾಂ ಡ್ರೈ ಅತ್ತಿ ಹಣ್ಣನ್ನ ಈ ತರ ಬಿಸಿ ನೀರಿನಲ್ಲಿ ಹಾಕಿ 1 ಗಂಟೆ ಟೈಮ್ ನೆನೆಸಿಟ್ಟು ಅದನ್ನ ಸೋರಿಸಿ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಈಗ ಒಂದು ಪ್ಯಾನ್ ನಲ್ಲಿ 100 ಗ್ರಾಂ ಕಡಲೆ ಹಿಟ್ಟನ್ನ ಈ ತರ ಹಸಿ ವಾಸನೆ ಹೋಗೋವರೆಗೆ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಳ್ಳೋಣ. ಇದನ್ನ ಜಲಡಿ ಮಾಡಿ ಒಂದು ಕಪ್ಗೆ ಹಾಕೊಂಡು ಇದಕ್ಕೆ 75 ಗ್ರಾಂ ಆಯಿಲ್ ಅನ್ನ ಹಾಕಿ ಒಂದು ವಿಸ್ಕ್ ಇಟ್ಟು ಗಂಟಿಲ್ದೆ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಈಗ ಮೈಸೂರು ಪಾಕ ಮಾಡೋದಕ್ಕೆ ಸ್ಟವ್ ನಲ್ಲಿ ಅದೇ ಕಡಾಯಿನ ಇಟ್ಟು ಅದರಲ್ಲಿ 150 ಗ್ರಾಂ ಸಕ್ಕರೆನ ಹಾಕಿ ಸಕ್ಕರೆ ಮೂಳ್ಗೋವರೆಗೆ ನೀರನ್ನ ಹಾಕಿ ಕುದಿಸ್ಕೊಳ್ಳೋಣ. ಸಕ್ಕರೆ ಕರಗಿ ಒಂದು ಕಂಬಿ ಪಾಕ ಬಂದ್ಮೇಲೆ ರುಬ್ಬಿಟ್ಟಿರುವ ಅತ್ತಿ ಹಣ್ಣು ಮಿಶ್ರಣವನ್ನ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಕಲ್ಸಿಟ್ಟಿರುವ ಕಡಲೆ ಹಿಟ್ಟನ್ನು ಸಹ ಹಾಕಿ ಚೆನ್ನಾಗಿ ಕೈ ಬಿಡದೆ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಒಂದು 10 ನಿಮಿಷ ಚೆನ್ನಾಗಿ ಕೈ ಬಿಡದೆ ಮಿಕ್ಸ್ ಮಾಡಿದ್ಮೇಲೆ ಈ ತರ ಗಟ್ಟಿಗಾಗುತ್ತೆ. ಈಗ ಎತ್ತಿಟ್ಟಿರುವ 100 ಗ್ರಾಂ ತುಪ್ಪವನ್ನ ಸ್ವಲ್ಪನೇ 3 ಸರಿ ಹಾಕೋತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಕಡಾಯಿನಲ್ಲಿ ಅಂಟದೆ ಒಂದ್ಸರಿ ಈ ತರ ಬಂದ್ಮೇಲೆ ಸ್ಟವ್ ನ ಆಫ್ ಮಾಡಿ ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತುಪ್ಪ ಸವರಿದ ಟ್ರೇಗೆ ಹಾಕಿ ಸಮ ಮಾಡಿ 1 ಗಂಟೆ ಟೈಮ್ ಹಾಗೇನೆ ಆರೋಕೆ ಬಿಟ್ಟು ಚೆನ್ನಾಗಿ ಆರಿದ್ಮೇಲೆ ಈ ತರ ಪೀಸ್ ಹಾಕಿ ಎತ್ತಿಟ್ರೆ ತುಂಬಾನೇ ರುಚಿಯಾದ ಅತ್ತಿ ಹಣ್ಣು ಮೈಸೂರು ಪಾಕ ತಯಾರು. ಈ ದೀಪಾವಳಿಗೆ ಖಂಡಿತ ಇದನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.